ಅಯ್ಯೋ ಅವ್ವ ಲಕ್ಷ್ಮಿ ಗೌರ ಆ ಮಂತ್ರವಾದಿದ್ದೆ ಅವ್ವ ಬಿಡಿಸೋದ್ಮೇಲೆ ಇವನಿಗೆ ಬುದ್ಧಿ ಬಂದಾಗ ಕಾಣ್ತದೆ. ಎಷ್ಟು ಜನ ಕೆಲಸ ಮಾಡ್ತಾರೆ ನೋಡ್ದ ಲಕ್ಷ್ಮಿ. ಅಯ್ಯ ಬಾಲಿವುಡ್ ಅಂತ ನಂಬ್ಕೊಂಡು ಹೋಗಿದ್ದಕ್ಕೆ ಈ ಸ್ಥಿತಿ ಬಂತು. ಕನ್ನಡ ಅಂತ ಇಲ್ಲೇ ಇದ್ದಿದ್ರೆ ಈ ಸ್ಥಿತಿ ಬರ್ತಾ ಇತ್ತಾ? ಎಲ್ಲ ಹಣೆ ಬರ. ಬೆಂಡೆಕಾಯಿ ಎಷ್ಟಪ್ಪ? ಬೆಂಡೆಕಾಯ ಯಾವ್ದಪ್ಪ ಬೆಂಡೆಕಾಯಿ? ತಗೋಪ್ಪ ಬೆಂಡೆಕಾಯಿ. ಸೌತೆಕಾಯಿ ಕೊಡ್ತಿದ್ಯಲ್ಲ, ಯಾಕೆ ನಿಂಗೆ ತಲೆ ಸರಿ ಇಲ್ವಾ? ಇದು ಬೆಂಡೆಕಾಯಿ ಅಲ್ವಾ? ಅಲ್ಲ. ಅಯ್ಯೋ ಯಾವ್ದೊಂದು ತಗೊಂಡ್ ಹೋಗಯ್ಯ. ಇದು ಬೇಕಾ? ಅಲ್ಲಯ್ಯ, ಬೆಂಗಳೂರು ಹೀರೋ ಆಯ್ತೀನಿ ಅಂತ ಹೋಗಿದ್ದೆ, ಮತ್ತೆ ತರಕಾರಿ ಮಾರಕ್ ಬಂದ್ಬಿಟ್ಟ. ನೋಡು, ಎಕ್ಸ್ಟ್ರಾ ತರಕಾರಿ ಕೊಡ್ತೀನಿ, ಬಾಯಿ ಮುಚ್ಕೊಡು. ತಲೆ ತಿನ್ಬೇಡ. ನಿನ್ ತರಕಾರಿನ ಇನ್ನಂತ ಹೀರೋ ಆಗ್ಬಿಟ್ರ ಅಷ್ಟೇ. ನಾನ್ ಪ್ರೊಡಕ್ಷನ್ ಎಂತ ಹೀರೋಗಳು ನೋಡಿದೀನಿ ಗೊತ್ತಾ? ಹೋಗಯ್ಯ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಲೋಕಲೇಶ, ರಾಜನ್ ತರ ರಾರಾಜಿಸ್ತಾ ಇದ್ದೆ, ಈಗ ಬದುಕು ಬಸ್ ಸ್ಟ್ಯಾಂಡ್ ಆಯ್ತಲ್ಲೋ. ಅಣ್ಣವ್ರ ಆಶೀರ್ವಾದದಿಂದ ನಾನು ಹೀರೋ ಆದೆ. ಆದ್ರೆ ಈಗ ತರಕಾರಿ ಮಾರೋ ಪರಿಸ್ಥಿತಿ ಬಂತಲ್ಲೋ ಕಲ್ಲೇಶಿ. ಅಯ್ಯೋ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹೇಳ್ರಿ. ರಾಮೇನಹಳ್ಳಿ ರಾಮೇಗೌಡರು ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನನ್ನ ಹೆಸರು ನಿಮ್ಗೆ ಹೆಂಗ್ರಿ ಗೊತ್ತಾಯ್ತಾ? ಏನ್ ಸ್ವಾಮಿ, ದೇವನಹಳ್ಳಿ ಪಕ್ಕ ನಿಮ್ಮೂರು, ನಿಮ್ಮೂರ್ ಪಕ್ಕ ನಮ್ಮೂರು. ಕಳ್ಳಳ್ಳಿ ಯಾವನು? ಕಳ್ಳಳ್ಳಿ VIP ರಾಮದಾಸ್ ನಾನು. ಜ್ಞಾಪಕ ಬಂತ? ಬಂತು 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 ಹೇಳಯ್ಯ. ಸ್ವಾಮಿ, ಏರ್ಪೋರ್ಟ್ ಪಕ್ಕ ಇರೋ ಜಮೀನು 15 ಎಕರೆ ಮಾರ್ಬಿಟ್ಟು ಸಿನಿಮಾ ಮಾಡಕ್ ಬಂದಿದ್ದೀರಾ? ಹೌದು. ಅದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಯ್ತು ವಿಷಯ ಅಲ್ಲ? ಇಡೀ ನಿಮ್ ಜಾತಕ ನನ್ಗೆ ಗೊತ್ತು. ನೋಡಿ ಸ್ವಾಮಿ, ನೀವು ನಮ್ಮ ಊರ್ ಪಕ್ಕದವರು ಅಂತ ಹೇಳ್ತಾ ಇದ್ದೀನಿ. ಈ ಗಾಂಧಿನಗರದಲ್ಲಿ ಟೋಪಿ ಹಾಕೋರ್ ಜನ ಜಾಸ್ತಿ. ನಿಮಗ್ ತೊಂದ್ರೆ ಆದ್ರೆ, ನಿಮಗ್ ಲಾಸ್ ಆದ್ರೆ ನಮಗೂ ತೊಂದ್ರೆ, ಲಾಸ್ ಆದಂಗೆ. ಹೌದು. ಅಲ್ಲೇನಯ್ಯ, ನೀನು ನನಗೆಲ್ಲ ಒಳ್ಳೇದ್ ಮಾಡ್ಬೇಕಂತ ಇದೀನಯ್ಯ. ಹೌದು ಸರ್. ಗ್ಯಾರಂಟಿನಾ? ಹಾಗಾದ್ರೆ ನೀನ್ ನಾಳೆ ಸಾಯಂಕಾಲ ಗೆಸ್ಟ್ ಹೌಸ್ ಬಾ. ನೀನು ಎಲ್ಲ ಕುತ್ಕೊಂಡು ಮಾತಾಡಿ ಡೀಟೇಲ್ ಆಗಿ ಹೆಂಗ್ ಪ್ಲಾನ್ ಮಾಡಿ ಪಿಕ್ಚರ್ ತೆಗೆ ನೋಡೋಣ ಬಾ. ಓಕೆ ಸರ್. ಓಕೆ. ಆಯ್ತು ಸರ್. ಇಂಥ ಟೈಮಲ್ಲಿ ಯಾರ್ದು ಫೋನಪ್ಪ? ಮಾತಾಡಕ್ಕೆ ಬಿಡಲ್ಲ. ಹಲೋ, ಯಾರು? ರವಿಚಂದ್ರನ? ನಮಸ್ಕಾರ ಸರ್. ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಹೌದ್ ಸರ್, ನಾನೇನ್ ಮಾಡ್ಲಿ, ಕಂಟಿನ್ಯೂ ಅವೈಲೇಬಲ್ ಇಲ್ಲ. ಅದಕ್ಕೆ ನಾನು ರಾಕ್ ಲೈನ್ ವೆಂಕಟೇಶ್ ಸ್ಟುಡಿಯೋದಲ್ಲಿ ನೀವ್ ಹೇಳ್ದಂಗೆ ಸೆಟ್ ಹಾಕ್ಸಿದೀನಿ. ಇಡೀ ರಾತ್ರಿ ಪಾಪ ವರ್ಕರ್ಸ್ ಕೆಲಸ ಮಾಡಿದ್ದಾರೆ ಸರ್. ಹೌದು ಸರ್, ಒಳ್ಳೆ ನಾಯಕರ ಫಾಲ್ಸ್ ತರ ಫಾಲ್ ಇದೆ. ಬೋಟಿಂಗ್ ಗಿಟಿಂಗ್ ಎಲ್ಲ ಮಾಡಬಹುದು, ನೋ ಪ್ರಾಬ್ಲಮ್. ಎಂತ ಸೆಟ್ ಗೊತ್ತಾ, ನೀವು ಫಾರಿನ್ ಹೋಗೋದೇ ಬೇಡ ಅಂತ ಸೆಟ್ಟು. ಆಯ್ತು, ನೀವು ನಾಳೆ ಶೂಟಿಂಗ್ ಶುರು ಮಾಡಿ ಸರ್, ನೋ ಪ್ರಾಬ್ಲಮ್. ನಾನು ಹೇಳಿದ್ದೀನಿ ವೆಂಕಟೇಶ್ ಅವರಿಗೆ. ಓಕೆ ಓಕೆ, ಪರವಾಗಿಲ್ಲ ಪರವಾಗಿಲ್ಲ ಬಿಡಿ, ಆಮೇಲೆ ಫೋನ್ ಮಾಡ್ತೀನಿ. ಒಂದ್ ಮೀಟಿಂಗ್ ಅಲ್ಲಿ ಇದ್ದೀನಿ. ಓಕೆ ಸರ್. ಯಾರ್ದ್ರಿ ಫೋನು? ರವಿಚಂದ್ರನ್ ಸರ್. ಯಾರ ರವಿಚಂದ್ರನ್ ರೀ? ನಮ್ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಅವರೆಲ್ಲ ನಿಮ್ಗೆ ಚೆನ್ನಾಗ್ ಪರಿಚಯನ? ಅಯ್ಯೋ, ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನನ್ನ ಹತ್ರನೇ ಬರೋದು. ಒಳ್ಳೆ ಪಾರ್ಟಿನಯ್ಯ ನೀನು, ದೊಡ್ಡ ಕೊಡನ ಕಣಯ್ಯ ನೀನು. ಯಾರಯ್ಯ ಇದು? ಆಮೇಲೆ ಮಾಡ್ರಿ, ಬಿಸಿ ಇದೀನಿ. ಸುಮ್ನೆ ತಲೆ ತಿಂತಾರೆ ಸರ್. ಮತ್ತೆ ಏನೇನ್ ಕೆಲಸ ಆಯ್ತು? ಬ್ಯಾನರ್ ರಿಜಿಸ್ಟರ್ ಮಾಡಿದೀನಿ, ಟೈಟಲ್ ರಿಜಿಸ್ಟರ್ ಮಾಡಿದೀನಿ, ಏನ್ ಬೇಕಾ ಚೇಂಬರ್ ದುಡ್ಡು ಕಟ್ಟೋದೆಲ್ಲ ಕಟ್ಬಿಟ್ಟಿದೀನಿ. ವೆರಿ ಗುಡ್. ನಿನ್ನೆ ನೋಡಿದ್ನಲ್ಲ, ನೀವು ಅಲ್ಲಿಂದಾನೇ ಬಂದಿದ್ರಿ. 25,000 ತಗೊಂಡಿದ್ದಾರೆ ಇವಾಗ. ಹೌದಾ? ಸರ್, ಟೈಟ್ಲ್ ಏನು ಪಿಕ್ಚರ್ದು? ದಾರಿ ತಪ್ಪಿದ ನಾರಿ ಅಂತ ಇಟ್ಟಿದ್ದೀನಿ. ದಾರಿ ತಪ್ಪಿದ ನಾರಿ? ಸರ್, ಅದು ಆ ಟೈಟ್ಲ್ ಚೆನ್ನಾಗಿಲ್ಲ ರೀ, ದಾರಿ ತಪ್ಪಿದ ನಾರಿ. ನೀನ್ ಯಾವ ಟೈಟ್ಲ್ ಹೇಳಪ್ಪ? ಚೆನ್ನಾಗಿರೋ ಟೈಟ್ಲ್ ಯಾವ್ದಿದೆ ನಮ್ಗೆ? ನನ್ನ ಹತ್ರ ಒಂದು ಟೈಟ್ಲ್ ಇದೆ. ಯಾವ್ದದು? 10,000 ರೂಪಾಯಿ ಕೊಟ್ಟು ನಾನು ರಿಜಿಸ್ಟರ್ ಮಾಡಿದ್ದೀನಿ. ಆ ಟೈಟ್ಲ್ ನಿಮಗ್ ಕೊಡ್ತೀನಿ, ಆಮೇಲೆ ಮಾತಾಡಿ ಅಂತ ಹೇಳಿ ಸರ್. ಆಮೇಲೆ ಮಾತಾಡಪ್ಪ, ಸ್ವಲ್ಪ ಡಿಸ್ಕಷನ್ ಅಲ್ಲಿ ಇದೀನಿ. ಯಾರು? ಉಪ್ಪಿ ಉಪ್ಪಿ ಉಪೇಂದ್ರ. ಉಪ್ಪಿ, ನಾನು ಬಿಸಿ ಇದೀನಪ್ಪ.
ನೀನ್ ಆಮೇಲೆ ಫೋನ್ ಮಾತಾಡ್ರಿ ಪರವಾಗಿಲ್ಲ. ಆಮೇಲೆ ಏನೋ ಬೇಕಾಗ್ತಾರ ಆಗಲ್ಲಪ್ಪ, ನಮ್ಮ ಊರ್ನವ್ರು ಬಂದಿದ್ದಾರೆ. ಆಯ್ತು ನೋಡೋಣ, ನೋಡ್ತೀನಿ, ಹೇಳ್ತೀನಿ. ಆಯ್ತಪ್ಪ, ನಿನಗ್ ಚಾನ್ಸ್ ಕೊಡಕ್ಕೆ ಓಕೆ. ಉಪೇಂದ್ರಗೆ ಹಿಂಗಂತಾನೆ? ಇಲ್ಲ ಸರ್, ಇಂತ 1000 ಜನ ಬರ್ತಾರೆ, ಎಲ್ರಿಗೆ ಆನ್ಸರ್ ಕೊಡ್ತಾ ಇದ್ರೆ ಆಮೇಲೆ ನಿಮ್ ಕೆಲಸ ಯಾರು ಮಾಡೋದು? ಮೊದಲು ನಾನ್ ನಿಮ್ ಕೆಲಸ ಮಾಡ್ಬೇಕು, ಆಮೇಲೆ ಅವ್ರ ಕೆಲಸ. ನಮ್ಮೂರನಂತೆ ಕ್ಲೀನ್ ಹೌದಾ? ಮತ್ತೆ ನೀವು ನಮ್ಮೂರ್ನವ್ರು, ನೀವ್ ಇಲ್ಲಿಗೆ ಬಂದಿದ್ದೀರ ತಾನೆ? ನೋಡಿ, ನಿಮ್ಗೆ ಒಂದು ಟೈಟಲ್ ಕೊಡ್ತೀನಿ. ಸೂರಪ್ಪ ಬಾಬು ನನ್ನ ಹತ್ರ ಕೇಳ್ದ, 10 ಲಕ್ಷ ಕೊಡ್ತೀನಿ ಅಂದ. ನಾನ್ ಕೊಡಲ್ಲ ಅಂದೆ. ಯಾಕೆ? ಯಾಕಂದ್ರೆ ನಿಮ್ ಕೊಡ್ಬೇಕು ಅಂತ ಆಸೆ ನಂದು. ಓ, ನನಗೆ ಒಳ್ಳೇದ್ ಮಾಡಕ್ಕೆ. ಟೈಟ್ಲ್ ಏನ್ ಹೇಳಪ್ಪ. ಬಂಗಾರದ ಮಳೆ. ಹೇಗಿದೆ ಟೈಟ್ಲ್? ಆಹಾ, ಬಂಗಾರ ಮಳೆ ಅಂತ ಸುರಿಸ್ಬೇಕಲ್ಲಪ್ಪ. ಯಾವಾಗ ಸುರಿಯತ್ತೋ ಅದು? ಬಂಗಾರದ ಮಳೆ, ಮುಂಗಾರಿನ ಮಳೆಕ್ಕಿಂತ ಸೂಪರ್ ಹಿಟ್. ನೋಡಿ ಸರ್, ಇದಂತೂ ಗ್ಯಾರಂಟಿ ಸಿಲ್ವರ್ ಜುಬ್ಲಿನೇ. ಆ ಪಿಕ್ಚರ್ ಬಂದ ಮೇಲೆ ನೀವು ಬೇರೆ ಪಿಕ್ಚರ್ ಮಾಡೋದೇ ಬೇಕಾಗ. ಅಂದ್ರೆ ಪಿಕ್ಚರ್ ಮಾಡೋದೇ ಬೇಡವನಯ್ಯ? ಮತ್ತೇನು, ಆ ಪಿಕ್ಚರ್ ಇಂದ ನಿಮ್ಗೆ ದುಡ್ಡಿನ ಸುರಿಮಳೆ, ಬಂಗಾರದ ಸುರಿಮಳೆ. ಏನ್ ಮಾಡೋದು, ಎಲ್ಲಿ ಇಡೋದು, ಯೋಚನೆನಲ್ಲೇ ಇರ್ತೀರಾ. ಇನ್ನೊಂದು ಪಿಕ್ಚರ್ ಇಲ್ಲಿ ಯಾಕೆ ಮಾಡೋದು? ಇನ್ನೇನು ಹಾಲಿವುಡ್ ಅಲ್ಲಿ ಮಾಡೋದ್ ಬಿಡಯ್ಯ. ಕರೆಕ್ಟ್, ಇಲ್ಲಿ ದುಡ್ಡು ಬಂದ್ಮೇಲೆ ಹಾಲಿವುಡ್ ಅಲ್ಲಿ ಪಿಕ್ಚರ್ ಮಾಡೋದು. ದೊಡ್ಡದ್ ಮಾಡೋದ್ ಬಿಡಯ್ಯ. ಬೆಸ್ಟ್. ಯಾರ್ಯಾರಿಗೆ? ಅಮಿತಾಬ್ ಬಚ್ಚನ್ ಹಾಕೋಣ ಸರ್, ರಜನಿಕಾಂತ್ ಹಾಕೋಣ, ಕಮಲ್ ಹಾಸನ್ ಹಾಕೋಣ. ನಾನಿದ್ದೀನಲ್ವಾ, ನನ್ಗೂ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಇದೆ. ಹಂಗಂತೀಯ? ಒಟ್ಟಲ್ಲಿ ನನಗೆ ಒಳ್ಳೆ ಸಿನಿಮಾ ಮಾಡ್ಕೊಡ್ಬೇಕು. ನನ್ ಜೊತೆಲಿ ನೀನು ಈ ಪಿಕ್ಚರ್ ಲಾಸ್ಟ್ ವರ್ಗು ಇರ್ಬೇಕು. ನಾನು ನಿಮ್ಮೂರ್ನವ್ನು. ನೋಡು, ನನ್ ಜೊತೆಲೇ ಇರ್ಬೇಕು ನೀನು. ತಗೋ, ನನಗೆ ಒಟ್ಟಿನಲ್ಲಿ ಚೆನ್ನಾಗಿ ಪಿಕ್ಚರ್ ಮಾಡ್ಕೊಡ್ಬೇಕು. ಮುಂಗಾರು ಮಳೆಗಿಂತ ಡಬಲ್ ಓಡ್ಬೇಕು ಸರ್. ಬಂಗಾರಿನ ಮಳೆ ಟೈಟ್ಲು. ಬಂಗಾರದ ಮಳೆ. ಗುಳುಂ ಗೋವಿಂದ. ಏನಯ್ಯ ಇವನೇನೋ ಮಾಡ್ತಾನೆ? ಅಣ್ಣ, ನಾನ್ ಬರ್ತೀನಿ. ಒಳ್ಳೇದಾಗ್ಲಿ. ಹೌದು. ಆಮೇಲೆ ನನ್ನ ಎಲ್ಲೂ ನಡ್ನೀರಲ್ಲಿ ಬಿಡ್ಬೇಡ. ನೀವು ನಾವು ಒಂದೇ ಊರ್ನವ್ರು. ಊರನ್ ಅನ್ಬಿಟ್ಟು ಏನೋ ಮಾಡ್ಬಿಟ್ಟಿ. ಇಲ್ಲ, ನಾನೇನ್ ಮಾಡೋದು ಬೇಕಾಗಿಲ್ಲ, ಅವನೇ ಮಾಡ್ಕೋತಾನೆ. ಬರ್ತೀನಿ. ಇವನೇನ ಮಾಡ್ತಾನೇನಪ್ಪ? ಮಳೆ ಗಿಳೆ ಊಹಿಸ್ತೀನಿ ಅಂತವನೇ. ಈ ಸಲ ಮಾತ್ರ ಬ್ರೋಕರ್ ರಾಮದಾಸ ಸಿಕ್ಕೇ ಸಿಗ್ತಾನೆ. ಮುಗಿಸ್ತೀನಿ. ಯಾವುದೇ ಕಾರಣಕ್ಕ ನನ್ನ ಮಗ ಮಿಸ್ ಆಗಬಹುದು. ಯಾರಪ್ಪ ಇವರು? ಯಾವ್ದೋ ವೇಸ್ ಬಾಡಿಗಳೇ ಇರ್ಬೇಕು. ಏನಯ್ಯ, ನೀವೆಲ್ಲ ಸಿನಿಮಾ ಚಾನ್ಸ್ ಕಲಿತಾರ ಅಂತ ಅನ್ಸುತ್ತೆ. ನಿಮ್ಗೆ ಗೊತ್ತು? ಅದಿರ್ಲಿ, ನಿಮಗೆ ಇದೇ ಜಾಗದಲ್ಲಿ ಯಾವನಾರು ಸಿಕ್ಕಿ ಟೋಪಿ ಹಾಕಿದ್ನಾ? ಹೌದು ಸರ್, 10,000 ರೂಪಾಯಿ ಟೋಪಿ ಹಾಕಿದ್ದೇನೆ ಸರ್. ಓ, ನೀನನ್ನ ನೋಡಿ ಫೋಟೋಲಿ ರಜನಿಕಾಂತ್ ತರ ಕಾಣಿಸಿದ್ಯಾ ಅಂದಿರ್ಬೇಕಲ್ಲ ಸರ್? ಯಾಕಯ್ಯ? ರಜನಿಕಾಂತ್ ಅಲ್ಲ ಸರ್, ಕಮಲ್ ಹಾಸನ್ ಅಂತ ಹೇಳ್ದ. ಓ, ನಿನ್ನ ಶಿವರಾಜ್ ಕುಮಾರ್ ಚಡ್ಡಿ ದೋಸ್ತ ಅಲ್ಲ? ಹೌದು ಸರ್. ನಿನ್ನ ಉಪೇಂದ್ರ ಕ್ಲಾಸ್ಮೇಟ್ ಅಂತ ನನ್ನ ಮಗ. ನಿಮ್ಮನ್ನೆಲ್ಲ ಸೂಪರ್ ಸ್ಟಾರ್ ಮಾಡ್ತೀನಿ, ಇಡೀ ಸಿನಿಮಾ ಇಂಡಸ್ಟ್ರಿನೇ ಗೊತ್ತು. ನಿಮ್ಮನ್ನೆಲ್ಲ ಆದಷ್ಟು ಬೇಗ ಮೇಲೆ ಮೇಲೆ ಕಳಿಸ್ತೀನಿ ಅಂತ ಅಂದ ಅಲ್ವಾ ಸರ್? ನಿಮ್ಗೇನಾದ್ರೂ ಟೋಪಿ ಹಾಕಿದ್ನ? ಅಯ್ಯೋ, ಅದನ್ನ ಏನು ಕೇಳ್ತೀಯ? ನನಗ್ ಬರೀ ಟೋಪಿ ಅಲ್ಲ, ನನ್ನ ಮಗ. ಈಗಿನ ಕಾಲದಲ್ಲಿ ಎಷ್ಟು ಹೋದ್ರು ಸಾಲದು. ಯಾಕೋ ಕೈ ಕಡಿತಾ ಇದೆಯಲ್ಲ? ನಮ್ ಕ್ವಾಲಿಫಿಕೇಶನ್ಗೆ ಒಂದ್ ಕೆಲ್ಸನೂ ಸಿಗ್ಲಿಲ್ವಲ್ಲ. ಏನಾದ್ರೂ ಗಿಟ್ಟತ್ತೆ ನೋಡೋಣ. ಮಿಸ್ಟರ್, ಏನು? ಬನ್ನಿ ಇಲ್ಲಿ. ಹಲೋ ಮಿಸ್ಟರ್, ಕಮ್. ಏನ್ರಿ? ಏನೋ ಕೆಲ್ಸಕ್ಕೋಸ್ಕರ ಓಡಾಡ್ತಾ ಇದೀಯಾ? ನಿಮ್ಗೆ ಯಾಕೆ ಗೊತ್ತಾಯ್ತು ಸರ್? ಅದೇ ನನ್ನ ಸ್ಪೆಷಾಲಿಟಿ. ನೋಡೋ ತಮ್ಮ, ಈ ಗಾಂಧಿನಗರದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಎಷ್ಟೋ ಜನನ ನೋಡಿ ಹರಿದು ಕುಡಿದು ಬಿಟ್ಟಿದ್ದೀನಿ. ಸರ್, ನಿಮ್ಮನ್ನ ನೋಡ್ತಾ ಇದ್ರೆ ಈ ಗಾಂಧಿನಗರದಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ತರ ಕಾಣಿಸ್ತಾ ಇದ್ದೀರಾ. ಮನೆ ಕಡೆ ತುಂಬಾ ಕಷ್ಟ ಸರ್, ಹೇಗಾದ್ರೂ ಮಾಡಿ ನನಗೊಂದ್ ಕೆಲ್ಸ ಕೊಡ್ಸಿ ಸರ್. ನೋಡ ಮರಿ, ನಿನ್ಗೆ ಕೆಲ್ಸ ಬೇಡ. ನೋಡಕ್ಕೆ ಒಳ್ಳೆ ರಜನಿಕಾಂತ್ ತರ ಇದೆಯಾ? ರಾತ್ರಿ ನಾನು ನಿನ್ಗೆ ಮೇಲೆ ಕಳಿಸ್ಬಿಡ್ತೀನಿ. ಮೇಲಕ್ಕ ಅಂದ್ರೆ? ಹಂಗಲ್ಲ ಕಣಯ್ಯ, ಹೆಸರುವಾಸಿ ಮಾಡ್ತೀನಿ ಅಂತ. ನಿನ್ಗೆ ಈ ಗೋಲ್ಡನ್ ಸ್ಟಾರ್ ಗಣೇಶ್ ಗೊತ್ತಾ? ಗೊತ್ತು. ಅವನು ನಿಂತರ ಹಲಿತಾನೆ ಇದ್ದ. ನಾನೇ ಅವನಿಗೆ ಕರೆದು ಮುಂಗಾರಿನ ಮಳೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸಿದ್ದು. ಈಗ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ದಾನೆ. ನನಗೆ ಡೇಟ್ ಇಲ್ಲ ಸರ್. ಹಾಗಾದ್ರೆ ನನ್ನ ಒಂಥರ ಸ್ಟಾರ್ ಮಾಡಿ ಸರ್. ಕೈ ಕಡಿತಾ ಇದ್ದ, ಏನಾದ್ರೂ ಗಿಟ್ಟತ್ತೆ ನೋಡೋಣ. ಏನೋ ಮಾತಾಡ್ಕತಾ ಇದ್ದೀರಾ? ನೋಡ ಮರಿ, ನಾನ್ ನಿನ್ಗೆ ಹೀರೋ ಮಾಡೇ ಮಾಡ್ತೀನಿ. ಆದ್ರೆ ಅದಕ್ಕೆ ಸ್ವಲ್ಪ ಹಣ ಖರ್ಚಾಗತ್ತಲ್ಲ. ಹಣನ? ಇಲ್ಲ ಅಂತ ಕಾಣುತ್ತೆ ಸರ್. ನಾನು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಒಂದ್ 10,000 ಕೂಡ ಹಾಕಿದ್ದೀನಿ ಸರ್. ಆಮೇಲೆ ಇದು ನನ್ನ ಫೋಟೋ ಸರ್, ಇದೆ ಸರ್. ಆ ಫೋಟೋ ಸರ್ ಚೆನ್ನಾಗಿದೆ. ನೋಡು, ನಾನ್ ನಿನ್ಗೆ ಖಂಡಿತ ಅವಕಾಶ ಕೊಡಿಸ್ತೀನಿ. ನಾಳೆ ಬೆಳಗ್ಗೆ ಇದೇ ಜಾಗಕ್ಕೆ ಬಂದ್ಬಿಡು. ಇದೇ ನನ್ನ ಮೊಬೈಲ್ ಆಫೀಸ್. ಇದು ನಿಮ್ ಮೊಬೈಲ್ ಆಫೀಸಾ? ಯಾಕೆ ಹಿಂಗಂತೀಯ? ಅಲ್ಲಿ ನೋಡು, ಎದುರುಗಡೆ ದೇವಸ್ಥಾನ ಎದುರುಗಡೆ ಜಾಗ. ಯಾವನೋ ಒಬ್ಬ ದೊಡ್ಡ ಜ್ಯೋತಿಷಿ ವಾಸ್ತು ಪ್ರಕಾರ ಇದೇ ಒಳ್ಳೆ ಜಾಗ ಅಂದ. ಅದಕ್ಕೆ ಇಲ್ಲೇ ಇರ್ತೀನಿ.
ನಾಳೆ ಬಂದ್ಬಿಡಪ್ಪ. ಆಯ್ತು ಸರ್. ನಿಜವಾಗ್ಲೂ ನನ್ನ ಸ್ಟಾರ್ ಮಾಡ್ತೀರಲ್ವಾ ಸರ್? ಈ ಕರ್ನಾಟಕಕ್ಕೆ ಒಬ್ಬ ರಜನಿಕಾಂತ್ ಬೇಕು ಕಣಯ್ಯ, ನೀನೇ ಕಣಯ್ಯ. ಹೋಗ್ಬಿಟ್ಟ. ನಾಳೆ ಬರ್ತೀವಿ ಸರ್, ಇದೇ ಟೈಮ್ ಬರ್ತೀವಿ ಸರ್. ಬರ್ತೀವಿ ಸರ್. ಅಪ್ಪ ದೇವ್ರೇ, ಇದೇ ತರ ದಿನ 2 ಗಿರಾಕಿ ಕಳಿಸ್ತಾ ಇರೋ, ನಾನು ತರ ಆಗ್ತೀನಿ. ಇದು ಗುಳುಂ ಗೋವಿಂದ. ಹಿಂಗಾಯ್ತು ಕಣ್ರಯ್ಯ ನನ್ನ ಕತೆ. ಏನ್ ಹೇಳಿ, ಆ ನನ್ನ ಮಗನ್ನ ಮಾತ್ರ ಮರೆಯಕ್ಕೆ ಆಗಲ್ಲ ಕಣ್ರಯ್ಯ. ನನ್ನನ್ನ ಹೀರೋ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಸುಮಾರು ಸರಿ 10,000 ಕಿತ್ಕೊಂಡ್ಬಿಟ್ಟವನೇ ಕಣ್ರಯ್ಯ. ನನ್ನ ಪರಿಸ್ಥಿತಿ ಬೇರೆ ಸರಿ ಇರ್ಲಿಲ್ಲ, ಭಾರಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಕಣ್ರಯ್ಯ. ಬೆಳಗಿನ ಜಾವನೇ ಬಂದ್ಬಿಡೋರು ಸಾಲ್ಗಾರರು ಮನೆ ಹತ್ರ ಸಾಲ ಕಿತ್ಕೊಳಕ್ಕೆ. ಅಂತ ಟೈಮಲ್ಲಿ ನನಗೊಬ್ಬ ಒಳ್ಳೆ ಸ್ನೇಹಿತ ಸಿಗ್ದ ಕಣ್ರಯ್ಯ. ಎಂತ ಸ್ನೇಹಿತ ಅಂತೀರಾ? ನನಗ್ ಕುಡಿಯೋ ಶೋಕಿ ಇರ್ಲಿಲ್ಲ, ಮಾಂಸ ತಿನ್ನೋ ಶೋಕಿ ಇರ್ಲಿಲ್ಲ. ಇದೆರಡನ್ನೂ ಕಲ್ಸಿದ ಪುಣ್ಯಾತ್ಮನಂತ ಸ್ನೇಹಿತ ಅಂದ್ರೆ ಅವನೇ ಕಣ್ರಯ್ಯ. ಇಷ್ಟೆಲ್ಲ ಮಾಡ್ದ. ನಾನ್ ಕುಡ್ದಿರೋ ಟೈಮಲ್ಲೇ ನನ್ನನ್ನ ಒಂದ್ ಕಡೆ ಕರ್ಕೊಂಡು ಹೋಗಿ ಒಬ್ಬನ ಕೊಲೆ ಮಾಡಿಸ್ಬಿಟ್ಟ ಕಣ್ರಯ್ಯ ನನ್ನ ಕೈಲಿ. ಆಯ್ತು, ನಾನ್ ಕೊಲೆಗಾರ ಅದೇ ಅಂತ ಯೋಚನೆ ಮಾಡಿ ನೆಕ್ಸ್ಟ್ ಕೊಲೆನ ಆ VIP ರಾಮದಾಸನ್ ಮಾಡಿ ಮತ್ತೆ ಒಳ್ಳೆಯವನಾಗ್ಬಿಡೋಣ ಅಂತ ಡಿಸೈಡ್ ಮಾಡ್ದೆ ಕಣ್ರಯ್ಯ. ಆ VIP ರಾಮದಾಸನ ಕೊಲೆ ಮಾಡಕ್ ಹುಡುಕಿ ಆಲ್ರೆಡಿ 9 ಕೊಲೆ ಮಾಡ್ಬಿಟ್ಟೆ ಕಣ್ರಯ್ಯ. ಆ VIP ರಾಮದಾಸ ಮಾತ್ರ ಸಿಗ್ಲಿಲ್ಲ. ಆದ್ರೆ ಈ ಸಾರಿ ರೌಂಡ್ ಫಿಗರ್ 10 ಕೊಲೆ ಮಾತ್ರ ಆ VIP ರಾಮದಾಸನೇ ಮಾಡ್ತೀನಿ. ಅಷ್ಟು ಮಾಡಿ ಈ ಸರಣಿ ಕೊಲೆಗೆ ನಾಂದಿ ಹಾಡಿ ನಾನ್ ನೆಮ್ಮದಿಯಾಗಿ ಸರೆಂಡರ್ ಆಗ್ಬಿಡ್ತೀನಿ ಕಣ್ರಯ್ಯ. ನನ್ನ ಹತ್ರ ಟೋಪಿ ಹಾಕ್ಸ್ಕೊಂಡವ್ರು ಎಲ್ಲ ಇಲ್ಲೇ ಇದ್ದಾರಲ್ಲಪ್ಪ. ವೀರಬಾಬು ಬೇರೆ ಮಚ್ಚಿಟ್ಕೊಂಡು ಬಾ ಮಚ್ಚ ಅಂತ ಕರ್ದಂಗೈತೆ. ಇಲ್ಲೇ ಇದ್ರೆ ಕೈಮಾ ಮಾಡ್ಬಿಡ್ತಾರೆ. ಕುಖ್ಯಾತ ಅಂತಾರಾಷ್ಟ್ರೀಯ ಭೂಗತ ರೌಡಿ ಚಿಕ್ ಚೇತನ್ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಅವನ್ನ ಹಿಡ್ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಸೂಕ್ತ ಬಹುಮಾನ ಕೊಡಲಾಗುವುದು. ರೀ ಇನ್ಸ್ಪೆಕ್ಟ್ರೆ. ಎಸ್ ಸರ್. ಸರ್, ಇವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಸಿಟಿನ ಅಲರ್ಟ್ ಆಗಕ್ಕೆ ಹೇಳಿ. ಓಕೆ ಸರ್. ಭೂಗತ ರೌಡಿ ಚಿಕ್ಕ ಚೇತನ್ ಬೆಂಗಳೂರಿನಲ್ಲಿ ಹುಡುಕಿ ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು. ಸೌತೆಕಾಯಿ ಅಂದ್ರೆ ಬೆಂಡೆಕಾಯಿ ಕೊಡ್ತಾನೆ, ಬೆಂಡೆಕಾಯಿ ಅಂದ್ರೆ ಸೋರೆಕಾಯಿ ಕೊಡ್ತಾನೆ, ಸೋರೆಕಾಯಿ ಅಂದ್ರೆ ಹಾಗಲಕಾಯಿ ಕೊಡ್ತಾನೆ. ಬಹುಶಃ ಚಿಕ್ಕ ಚೇತನ್ ಅಂದ್ರೆ ಇವನೇ ಇರ್ಬೇಕು, ಅದಕ್ಕೆ ಬಲ್ ನಾಟಕ ಆಡ್ತಿದ್ದಾನೆ. ಇವನು ಎತ್ತಾಕೊಂಡು ಹೋದ್ರೆ 10 ಲಕ್ಷ ರೂಪಾಯಿ ಖಂಡಿತ ಬಹುಮಾನ ಸಿಗುತ್ತೆ. ಎತ್ತಕೊಂಡು ಹೋಗೋಣ. ಬಾ. ಆ ರಾಬರಿ ಕೇಸ್ ಏನಾಯ್ತು ಸರ್? ಅದೇ ಸರ್ಚ್ ಅಲ್ಲಿ ಇದ್ದೀನಿ ಸರ್. ಯಾವಾಗ ರಿಸರ್ಚ್ ಮಾಡೋದು? ಮಾಡ್ತಾ ಇದ್ದೀವಿ ಸರ್. ಅಯ್ಯ ಬಿಡ್ರಿ, ನಡಿಯೋ. ನನ್ನ ಯಾಕ್ರೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಬಿಡ್ರಿ, ಹೇಳ್ತೀನಿ. ಬಿಡ್ರಿ. ಸರ್, ಇವನ್ ಬಗ್ಗೆನೆ ಸರ್ ಪೇಪರ್ ನಲ್ಲಿ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಬಂದಿತ್ತು ಸರ್. ಚಿಕ್ಕ ಚೇತನ್ ಅಂದ್ರೆ ಇವನೇ ಸರ್. ಹಳ್ಳಿಲಿ ತರಕಾರಿ ಮರ ಅಂತರ ನಾಡ್ ಕಾಡ್ತಿದ್ದ ಸರ್. 10 ಲಕ್ಷ ರೂಪಾಯಿ ನಮ್ಗೆ ಕೊಡಿಸ್ಬೇಕು ಸರ್. ಗುಡ್. ನಮ್ ಡಿಪಾರ್ಟ್ಮೆಂಟ್ ಬಾರಿ ಬೇಕಾದವನು. ಒಳಗಾಕ್ರಿ ಅವನ್ನ. ಸರ್, ನಾನು ಕಲೇಶಿ ಸರ್. ನಿಜವಾದ ಡಾನ್ ಯಾರಂತ ಗೊತ್ತಾಗೋರ್ಗು ಒಂದು ತೊಟ್ಟು ನೀರು ಕೊಡೋದಿಲ್ಲ. ಸರ್ ನನ್ ಬ್ಯಾಡ್ ಟೈಮು ಸರ್. ಆ ಬಾಂಬೆ ಅಂಡರ್ ವರ್ಲ್ಡ್ಗೂ ನನಗೂ ಏನ್ ಸಂಬಂಧ ಇಲ್ಲ ಸರ್. ನಾನು ಬಾಂಬೆಗೆ ಹೋಗಿದ್ದು ಶೂಟಿಂಗ್ಗೋಸ್ಕರ ಸರ್. ಓಹೋ, ನಿನಗೆ ಬಾಂಬೆವರೆಗೂ ಲಿಂಕ್ ಇದೆಯಾ? ಸರ್, ಶೂಟಿಂಗ್ಗೋಸ್ಕರ ಅಷ್ಟೇ ಸರ್ ಹೋಗಿದ್ ನಾನು. ಓಹೋ, ಈಗ ಗೊತ್ತಾಗ್ತದೆ ಡಾನ್ ಯಾರು ಅಂತ. ಸರ್ ನನ್ ಮಾತ್ ನಂಬಿ ಸರ್. ಏನ್ ನಿನ್ ಮಾತ್ ನಂಬೋದು? ನಿಜ ಸರ್, ನಿಜ ಹೇಳ್ತಿದ್ದೀನಿ ಸರ್. ಸರ್ ನಂಬಿ ಸರ್ ನನ್ ಮಾತ್ನ. ಸರ್, ಆ ಚಿಕ್ಕ ಚೇತನ ನನಗೆ ಯಾವುದೇ ಸಂಬಂಧ ಇಲ್ಲ ಸರ್. ಬಾಯ್ ಬಿಡಲ್ವಾ ನೀನು? ಸರ್, ಕಣ್ಣಲ್ಲಿ ನೀರು ಬರಲ್ವಾ ನಿನ್ಗೆ? ಇಲ್ಲ ಸರ್ ನಾನು ಕಲ್ಲೇಶಿ ಸರ್, ಮಲೇಶಿ ಅಲ್ಲ ಸರ್. ನನ್ನ ಮಾತು ನಂಬಿ ಸರ್. ಕ್ಯಾಮ್ರಾ ನಿಮ್ ಮೇಲೆ ಝೂಮ್ ಬರುತ್ತೆ. ಸರಿ ಸರ್. ನೀವು ಡೈಲಾಗ್ ಡೆಲಿವರಿ ಚೆನ್ನಾಗಿ ಮಾಡ್ಬೇಕು. ಜನ ನಿಮ್ಮನ್ನ ನೋಡಿ ಚಪ್ಪಾಳೆ ಶಿಲ್ಲೆ ಹೊಡಿಬೇಕು. ರೆಡಿ. ಇವನು ಕಲ್ಲೇಸಿ ಅಲ್ಲ, ಇವನ್ ಚಿಕ್ಕ ಚೇತನು. ಇವ್ನ ಹಿಡ್ಕೊಂಡೋಗ್ ಕೊಟ್ರೆ ಪೊಲೀಸ್ನವರು 10 ಲಕ್ಷ ಕೊಡ್ತಾರೆ. ಮತ್ತೆ ನಮಸ್ಕಾರ ಸರ್.
ಓ ಬರ್ರಿ ರೈಟ್ರ ಸರ್ ನಾನೊಂದು ಕ್ಲೈಮ್ಯಾಕ್ಸ್ ಬರ್ದಿದ್ದೀನಿ, ಹಾ. ಅದ್ಭುತವಾಗಿ ಬಂದಿದೆ. ಅದೇನ್ ಅದ್ಭುತ ಅವಸಿ ಹೇಳಪ್ಪ. ನಮ್ಮ ಹೀರೋ ಇನ್ಸ್ಪೆಕ್ಟ್ರು ಹಾ. ಒಬ್ಬ ಕೊಲೆಗಡಕನ್ನ ಹೊಡಿತಾ ಇರ್ತಾರೆ, ಹಾ. ನಿಜಾಂಶನ ಬಾಯ್ ಬಿಡ್ಸಕ್ಕೆ ಒದಿತಾ ಇರ್ತಾರೆ. ಎಷ್ಟು ಹೊಡೆದು ಅವನು ಬಾಯ ಬಿಡಲ್ಲ ಅಂತಾನೆ. ಆಮೇಲೆ ಬಂದೆ, ಬರ್ತಾ ಇದ್ದೇನೆ. ಅಲ್ಲೇ ಹೇಳು. ಅಲ್ಲಿಗೆ ಬರ್ತಾ ಇದ್ದೇನೆ. ಹಾ. ಅಷ್ಟೊಳಗೆ ಹಾ. ಆ ಕೊಲೆಗಡಕನ ಕಡೆಯವರು ನಮ್ ಹೀರೋನ ಕಿಡ್ನಾಪ್ ಮಾಡ್ಬಿಡ್ತಾರೆ ಸರ್. ನಿಮ್ ಹತ್ರ ಬಂದು ಕ್ಯೂ ನಿಂತ್ಕೋಬೇಕು. ಓಕೆ ಓಕೆ ಸರ್. ಯಾವನೇ ಅವನು ಗಾಡಿ ಅಡ್ಡತ್ತರೋನು ಏನಪ್ಪ ಅನಾಹುತ ಆಗೋಯ್ತು. ಏನಾಯ್ತು ತಮ್ಮ? ನಮ್ ಹೀರೋ ಇದಾನಲ್ಲ, ಅವ್ನ್ ಯಾರೋ ಬಂದ್ ವ್ಯಾನ್ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ವ್ಯಾನ್ ನಂಬರ್ ಗುರ್ತು ಹಚ್ಚಿದ್ಯೇನ ತಮ್ಮ? ಅಯ್ಯೋ ನಮ್ಮವ್ರಿಗೆಲ್ಲ ಹಿಡ್ಕೊಂಡು ತರ್ಕಿದಾನ ಅವನು. ವ್ಯಾನ್ ನಂಬರ್ ಯಾರು ನೋಡ್ಕೊಳಕಾಗತ್ತೆ? ಏ ರೈಟ್, ನೀ ಹ್ಯಾಂಗ್ ಬರ್ದಿದ್ಯೋ ಹಂಗೆ ನಡೆದೈತಲ್ಲ. ನಮ್ಮ ರೈಟಿಂಗ್ ಆಗಿದೆ ಸರ್. ಮುಂದ್ ಹೆಂಗೈತಪ್ಪ? ಇನ್ನೇನಾಗುತ್ತೆ ಸರ್, ಯಾವಾಗ ಹೀರೋನ ಕಿಡ್ನಾಪ್ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾಗುತ್ತೆ, ನಮ್ ಪ್ರೊಡ್ಯೂಸರ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಪ್ರೊಡ್ಯೂಸರ್ಗೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಪಿಕ್ಚರ್ ಮುಗಿಯುತ್ತೆ. ದಿ ಎಂಡ್. ಹೇಗಿದೆ ನನ್ನ ಕ್ಲೈಮ್ಯಾಕ್ಸ್? ಲೇ ನನ್ನೇ ಹಾರ್ಟ್ ಅಟ್ಯಾಕ್ ಅಂತ ಲೇ ಒದ್ ಓಡ್ಸಲ್ಲ ಇವನ. ಅವನೇನಾದ್ರೂ ಬಾಯ್ ಬಿಟ್ನಾ? ಸರ್ ಅವನಿಗೆ ವರ್ಕ್ ಮಾಡ್ತಿದ್ದೆ ಸರ್, ಅವನೇನು ಬಾಯ್ ಬಿಡ್ತಿಲ್ಲ. ಹಿಂಗಾದ್ರೆ ಹೆಂಗ್ರಿ? ಬೇಡ್ರಿ. ನಮಸ್ಕಾರ ಸರ್. ಸರ್ ನೀವ್ ಪೇಪರ್ ಹಾಕಿದ್ರಲ್ಲ ಚಿಕ್ಕಚೇತನ್ ಅಂತ, ಇವನೇ ಪಿಕ್ಚರ್ ಅಲ್ಲಿ ಹೀರೋ ತರ ಆಕ್ಟಿಂಗ್ ಮಾಡ್ತಿದ್ದ. ಇವನ ಬಹಳ ಕಷ್ಟಪಟ್ಟು ಎದಕ ಬಂದಿದ್ದೀವಿ. ನೀವ್ 10 ಲಕ್ಷ ಕೊಟ್ರೆ ನಾವು ಹೊಡೆಯಿದ್ದೀವಿ. ಸೆಟ್ ಆಗ್ಬಿಡ್ತೀವಿ ಸರ್. ಇಷ್ಟಾನ ಒಬ್ಬನ್ ಒದ್ ಒಳಗಾಕಿದ್ದೀವಿ. ಇವನ್ ಯಾರ್ರಿ? ಅದು ಇವನೇ ಸರ್. ಸರ್ ಇವನೇ ಸರ್ ಚಿಕ್ಕಚೇತನ್. ಹೇಳ್ತೀರಾ ಸರ್? ನಾನು ಮಲ್ಲೇಶಿ ಸರ್, ಚಲಳಿನಲ್ಲಿ ತರಕಾರಿ ಮಾಡ್ಕೊಂಡಿದ್ದೆ ಸರ್. ನಂಬೇಡಿ ಸರ್. ಹ್ಞೂ ಸರ್, ನನ್ನ ಮಾತು ನಂಬಿ ಸರ್. ಕಲ್ಲೇಶಿ, ಮಲ್ಲೇಶಿ, ಚಿಕ್ಕಚೇತನ್, ಈ 3 ಕ್ಯಾರೆಕ್ಟರ್ಗೂ ಏನೋ ಕನ್ಫ್ಯೂಷನ್ ಇದೆ. ಯೋ ತಲೆ ಕೆಟ್ಟ ಚಿತ್ರನ ಆಗೋಗಿದೆ. ಯಾವ್ದಕ್ಕೆ ಒಂದು ತೆಗೆದು ಒಳಗಾಕ್ರಿ. ಸರ್, ನನ್ನ ಮಾತು ಕೇಳಿ ಸರ್. ಸರ್, ಸರ್, ಅಣ್ಣ ನಾನು ಬಿಟ್ಟು ಬಿಡ್ರಣ, ಊರಿಗೆ ಹೋಗಿ ತರಕಾರಿ ಮಾಡ್ಕೊಂಡಿರ್ತೀನಿ. ಅಣ್ಣ, ಅಣ್ಣಂದ್ರ ಕೇಳಿಸ್ಕೊಡ್ರಪ್ಪ ನನ್ನ ಮಾತಾ. ಕರ್ನಾಟಕ ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಬೂಟ್ ಕಾಲ್ ಒದ್ರೆ ಕಲರ್ಗಳೆಲ್ಲ ಆಚೆ ಬಂದ್ಬಿಡ್ಬೇಕು. ಏಯ್ ಬದ್ಮಾಶ್, ವೇಷ ಬದಲಾಯಿಸ್ಕೊಂಡ್ಬಿಟ್ರೆ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಹೇಳು, ನಿಜ ಹೇಳು. ಅಣ್ಣ ನನ್ ಮಾತ್ ನಂಬಣ, ನಾನು ಹೇಳ್ತಾ ಇರೋದಿಲ್ಲ ನಿಜ ಕಣಣ. ನಾನು ಡೂಪ್ಲಿಕೇಟು ಅಲ್ಲ, ಒರಿಜಿನಲ್ಲು ಅಲ್ಲ ಕಣಣ. ದೇವ್ರಾಣೆಗೂ ನಾನು ಚಲ್ಲಳ್ಳಿನಲ್ಲಿ ತರಕಾರಿ ಮಾಡ್ಕೊಂಡಿದ್ದೆ ಕಣಣ. ಆ ಊದ್ಗಡ್ಡಿ ಕಾಳಪ್ಪ ಅವನಲ್ಲ, ಅವ್ ನನ್ ಕರ್ಕೊಂಬಂದು ಹೀರೋ ಮಾಡ್ತೀನಿ ಅಂತ ಅಂದ ಕಣಣ. ನನ್ ಸ್ಥಿತಿ ಹಿಂಗಾಗ್ಬಿಡ್ತು. ನಾನ್ ಬಿಟ್ಟು ಬಿಡೋಣ, ನಾನು ಊರಿಗೆ ಹೊಂಟೋಯ್ತೀನಿ ಕಣಣ. ತಿರುಗಿ ನೋಡೋದಿಲ್ಲ. ಊರ್ಗ್ ಹೊಂಟೋಯ್ತೀಯ? ಊರಿಗೆ ಬೆಟ್ಟಗೆಡಲ್ಲ ಕಣಣ. ನಮಸ್ತೆ ನಮಸ್ತೆ. ನೋಡಿ, ಬೆಂಗಳೂರಲ್ಲಿ 2 ಪ್ಲೇಸ್ಗಳು ಇಂಪಾರ್ಟೆಂಟ್. ಓಕೆ ಓಕೆ. ಹಲೋ ಸರ್, ನಮ್ಗೆ ಬೇಕಾಗಿರೋ ಚಿಕ್ಕ ಚೇತನ್ ಇಲ್ಲೇ ಇದ್ದಾನೆ. ನಾನು ವಾಚ್ ಮಾಡ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ನೀವು ಅವನ್ನ ಅಲ್ಲೇ ವಾಚ್ ಮಾಡ್ತಾ ಇರಿ, 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ. 2 ಕಡೆ ಅಟ್ ಎ ಟೈಮ್ ಬಾಂಬ್ ಬ್ಲಾಸ್ಟ್ ಆಯ್ತು ಬಸ್. ಇದು ಅಡ್ವಾನ್ಸ್. ಓಕೆ, ಕೆಲಸ ಮುಗಿಲಿ, ಒಟ್ಟಿಗೆ ಫೈಸಲ ಮಾಡ್ತೀನಿ. ಓಕೆ ಆಯ್ತು ಸೆಕ್ಯೂರಿಟಿ ತುಂಬಾ ಟೈಟ್ ಇದೆ, ಹುಷಾರ ಕೆಲಸ ಮಾಡಿ. ಓಕೆ ಓಕೆ. ಇಂಥ ಉರಿ ಬಿಸಿಲಲ್ಲೂ ಸಿಗದೇವನಲ್ಲ ರಾಮದಾಸ. ನನ್ನ ಮಗ ಸಿಗ್ಲಿ, ಯಾವುದೇ ಕಾರಣಕ್ಕೂ ಈ ಸಲ ಮಾತ್ರ ಅವನ ಮಾರಿ ಸಾರಿ ಸಾರಿ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ.
ಅಯ್ಯಪ್ಪ ಬಂದ್ಬಿಟ್ಟ ಈ ದೈತ್ಯ. ನನ್ ಕಣ್ಣು ಬಿದ್ದಿಲ್ಲ ಬಿಡಲ್ಲ. ದೇವ್ರಿ ಜಾಸ್ತಿ ಹೊಡ್ಬೇಡಯ್ಯ, ನಿಂತ್ಕೊಳ್ಳಯ್ಯ. ವೀರ್ ಬಾಬು ಸುಮ್ನೆ ಸಿಕ್ಬಿಡು ಬೇಡ. ನೋಡೋ, ನಾನ್ ಮೋಸ ಮಾಡಲ್ಲ ಕಣಯ್ಯ. ಈ ಸಲ ನಿನಗೆ ಅಮಿತಾಬ್ ಬಚ್ಚನ್ ಮಾಡ್ತೀನಿ ಕಣಯ್ಯ, ಅಮಿತಾಬ್ ಬಚ್ಚನ್. ಪೊಲೀಸ್ ಬರ್ತಾರಂಗಿದೆ. ರಾಮದಾಸ ನಿನ್ನ ಮಾತ್ರ ಬಿಡಲ್ಲ ಕಣೋ, ಕೊಲೆ ಮಾಡಿ ಬರ್ತೀನಿ ಬಿಡಲ್ಲ. ಎಲ್ಲಪ್ಪ ನೀನು ದೈತ್ಯ. ಅಯ್ಯಪ್ಪ ಸಾಕಪ್ಪ, ಓಡಿ ಓಡಿ ಸಾಕಾಯ್ತು. ಮಲ್ಲೇಶ, ಏನಪ್ಪ ನಿಂದು ಈ ಗರಿ ಡ್ರೆಸ್, ಮಕ್ಕಳ ಆಟ ಆಡೋದು ಗನ್ನು. मल्लेश गिल्लेश नहीं, मैं दुबई से आया हूँ, चिक्का चेतन. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಲ್ಲೋ. ಲೋ, ಹಳ್ಳಿಯಿಂದ ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡ್ ಬಂದಿರೋ ನಾನು ಈ ಪಿಸ್ತೂಲ್ ತೋರ್ಸ್ಕೊಂಡು ನನ್ನನ್ನ ಎದುರಿಸ್ತಾ ಇದೆಯಲ್ಲ. ಪೊಲೀಸ್ನವ್ರು ಅಟ್ಟಿಸ್ಕೊಂಡ್ ಬರ್ತಾ ಇದ್ರೆ ತಲೆ ತಿಂತೀಯಾ? ಏಯ್, ಇದು ಸಿನಿಮಾ ಗನ್ ಅಲ್ಲ, ಒರಿಜಿನಲ್ ಗನ್. ಹೌದಾ? ಡಮಾರ್ ಅಂತಿದ್ರೆ ನಿನ್ ತಲೆ ಡಮಾರ್ ಅನ್ನತ್ತೆ. ನೋಡ್ತೀಯಾ? ತೋರ್ಸೋ ಮತ್ತೆ. ದಿಖಾವು ಕ್ಯಾ? ಲೋ, ಬೇಡ ಗುರು, ಬೇಡ ಗುರು. ಮಲ್ಲೇಶ, ನನ್ ಮಾತು. ಯಾ ಅಂಡರ್ ಅರೆಸ್ಟ್ ಚಿಕ್ಕ ಚೇತನ್. ಏಯ್, ಈ ಚಿಕ್ಕ ಚೇತನ ಹಿಡಿಯಕ್ಕಾಗಲ್ಲ. ಹಿಡಿದ್ರೆ ಇವನ್ ಬುರಿ ಆಗ್ಬಿಡ್ತಾನೆ. ಏನಾದ್ರೂ ಮಾಡ್ಕೊಳ, ಅವನು ಬೇಕಾಯ್ತು ಕ್ರಿಮಿನಲ್ಲೇ. ತಗೊಳ್ರಿ. ಅಯ್ಯಪ್ಪ, ನನ್ನ ತಳಬೇಡ್ರಿ. ನಡೀರ. ತಳ್ಬೇಡ ಗೋವಿಂದ, ನಾವೇ ಹೋಗ್ತೀವಿ ಬಾ. ಒಂದು ಕಲ್ಲಲ್ಲಿ ಎರಡು ಅಕ್ಕಿ, ನಮಗ್ ಬೇಕಾದ ಕ್ರಿಮಿನಲ್ಸ್. ನಿಜವಾಗ್ಲೂ ಒಳಗಡೆ ಹಾಕ್ಬಿಟ್ರು. ಏನ್ ಮಾಡೋದಪ್ಪ ಈಗ? ಏನ್ ಸರಿ ಕಾಣ್ತಾನಿಲ್ವಲ್ವಾ? ಮೂದೇವಿ ಈ ಕಣ್ಣಾಗೋರು ಕನ್ನಡಕ ಸರಿಯಾಗಿ ಹಾಕ್ಲೇ. ಇವ್ನು ನಮ್ಮಲ್ಲೇ ಸಲ್ವಾ? ಕುಖ್ಯಾತ ಅಂತಾರಾಷ್ಟ್ರೀಯ ಭೂಗತ ರೌಡಿ ಚಿಕ್ಕ ಚೇತನ್ ಬೆಂಗಳೂರಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಅವನನ್ನು ಹಿಡಿದುಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಸೂಕ್ತ ಬಹುಮಾನ ಕೊಡಲಾಗುವುದು. ಅವ್ವಾ ಲಕ್ಷ್ಮಿ, ಗೌರ, ಇದು ಹಿಂಗಿರ್ಬೋದು. ಅವ್ನು ಹಿಡ್ಕೊಟ್ಟು ಬಿಟ್ರೆ 10 ಲಕ್ಷ ಸಿಗ್ತಂತೆ. ಯಾರು ತಕೊಂಡು ಅಯ್ಯೋ, ಈಗ ಏನ್ರಿ ಮಾಡೋದು? ಏನ್ ಮಾಡುದು? ಒಂದ್ ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ. ಬರ್ರಿ ಬೇಗ. ಏಯ್, ನೀನೇ ತಾನೇ ಚಿಕ್ಕ ಚೇತನ್, ನಿಜ ಏನು ಅಂತ ಹೇಳು. ಇನ್ಸ್ಪೆಕ್ಟರ್, ನಾನೇ ಚಿಕ್ಕ ಚೇತನ್. ನಾನು ದುಬೈನಲ್ಲಿದ್ದಾಗ ನಮ್ಮ ಅಪ್ಪ ಹೇಳ್ತಾ ಇದ್ರು, ಮಗನೇ, ನಿಂತರನೇ ಇಬ್ರು ಇಂಡಿಯಾದಲ್ಲಿದ್ದಾರೆ, ಒಬ್ಬ ಹಳ್ಳಿಲಿದ್ದಾನೆ, ಒಬ್ಬ ಸಿಟಿಯಲ್ಲಿದ್ದಾನೆ, ಅವರಿಬ್ರು ನಿನ್ ತಮ್ಮಂದ್ರು, ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದ್ರು. ನಾನು ಸ್ಕೆಚ್ ಹಾಕಿ ನನ್ನ ಶಿಷ್ಯಂದ್ರ ಸಹಾಯದಿಂದ ಇಂಡಿಯಾಗೆ ಬಂದೆ. ಇನ್ಸ್ಪೆಕ್ಟರ್, ನೀವು ನನ್ನ ಹಿಡಿದು ಸಹಾಯ ಮಾಡಿದ್ದೀರಾ. ನನ್ನ ಇಬ್ರು ತಮ್ಮಂದ್ರು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನಿನ್ನ ನಡೆದಿದ್ದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ 10 ಲಕ್ಷ ರೂಪಾಯಿ ಬಹುಮಾನ ಸಿಕ್ತು, ನನಗೊಂದು ಪ್ರಮೋಷನ್ ಸಿಕ್ತು. ಇರ್ಲಿ. ನನಗೆ ತಮ್ಮಂದ್ರು ಸಿಕ್ಕಿದ್ರು, ಅದೇ ನನಗೆ ಸಂತೋಷ. ಕಲಿಶಿ ಮಲ್ಲೇಶಿ. ಕುಖ್ಯಾತ ಅಂತಾರಾಷ್ಟ್ರೀಯ ಭೂಗತ ರೌಡಿ ಚಿಕ್ಕ ಚೇತನ್ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಅವನನ್ನು ಹಿಡಿದುಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡಲಾಗುತ್ತದೆ. ರೀ ಡೈರೆಕ್ಟ್ರ, ಇಲ್ಲಿ ನೋಡ್ರಿ, ಇವ್ ಯಾರೋ ಚಿಕ್ಕ ಚೇತನ್ ಅಂತ ರೌಡಿ ಅಂತ ಹಿಡಿದುಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತ. ಅಲ್ರಿ, ಇವ ನಮ್ ಕಲ್ಲೇಶ್ ಇದ್ದಂಗ ಅದನಲ್ರಿ. ಈಗ ನನಗೆ ಅರ್ಥವಾತು, ನಮ್ಮ ಕಲ್ಲೇಶಿನೇ ಅವನು ಅಂತ ಹೇಳಿ ಎತ್ತಾಕೊಂಡು ಹೋಗ್ಯಾರ್ರಿ. ನಡೀರಿ, ಮೊದ್ಲು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ಬನ್ನಿ, ಬನ್ನಿ. ಅಪ್ಪನ ಬನ್ನಿ ಬನ್ನಿ. ನಮಸ್ಕಾರ ಇನ್ಸ್ಪೆಕ್ಟರ್. ಅಲ್ಲವ್ರ? ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ. ಯಾರು ನೀವು? ನಾನು ಬಿಟ್ಟಿ ಭೈರಪ್ಪ, ಚಲಳ್ಳಿ ಚಲಳ್ಳಿ. ನಮ್ಮ ಒಳಿನ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ನಮ್ಮ ಊರಿಗೆ ಹೋಗಿದ್ದೆ. ಅವರು ಇಲ್ಲಲ್ಲ, ಪ್ಯಾಟೆಗೆ ಹೋಗಿ ಕೊಡು ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಅಲ್ಲೇ ಇದ ನಮ್ಮ ಮಲ್ಲೇಶ. ಅವ್ವ ಲಕ್ಷ್ಮಿ, ಅಲ್ಲೋಡು. ಹೌದು, ಅವನೇ. ಅಪ್ಪ,
ಇನ್ಸ್ಪೆಕ್ಟ್ರಪ್ಪ ನನ್ ಮೊಮ್ಮಗನ ಕಳಿಸ್ಕೊಟ್ಬಿಡಿ ನಾವ್ ಊರು ಕರ್ಕೊಂಡೋಯ್ತೀವಿ. ಕನ್ಫ್ಯೂಸ್ ಮಾಡಬೇಡಿ, ನನ್ಗೆ ಈಗಾಗಲೇ ತಲೆ ಕೆಟ್ಟೋಗಿದೆ ನೋಡಿ. ಕಲ್ಲೇಶಿ, ಮಲ್ಲೇಶಿ, ಚಿಕ್ಕ ಚೇತನ್ ಇವ್ರು ಯಾರು ಅಂತ ಇನ್ನೂ ಕಂಡಿಡ್ದಿಲ್ಲ. ಕಂಡಿಡಿಯೋರ್ಗು ದಯವಿಟ್ಟು ಕನ್ಫ್ಯೂಸ್ ಮಾಡಿ. ಅಲ್ಲಪ್ಪ ಅಪ್ಪ 3 ಜನನು ಒಂದೇ ತರ. ಅಯ್ಯೋ ಗುರುವೇ ಚೆನ್ನಕೇಶವ, ಲೇ ಲಕ್ಷ್ಮಿ, ಅದಕ್ಕೆ ದೊಡ್ಡ ಹೇಳಿದ್ರು ಒಬ್ಬನ್ ತರ 7 ಜನ ಇರ್ತಾರೆ ಅಂತವ. ಹೌದಲ್ರಿ? ಹಂಗಾರೆ ಇನ್ 4 ಜನ ಎಲ್ಲಿ? ತಗದ್ ಕೊಟ್ಟ ಅಂದ್ರೆ ಇವ್ ನೋಡ್ಕಕ್ಕೆ 4 ದಿವಸ ಆಯ್ತು. ಇನ್ನೊಬ್ಬಂತೆ ಈಗಲೇ ನನ್ನ ಕೆಲಸ ಎಲ್ಲ ಹಾಳಾಗೋಗಿದೆ, ನನ್ ಡ್ಯೂಟಿ ಎಲ್ಲ ವೇಸ್ಟ್ ಆಗೋಯ್ತು. ಸಾಹೇಬ್ರಿಗೆ ಹೇಳ್ಬಿಟ್ಟು ನಮ್ಮ ಮಲೆಸ ಕರ್ಕೊಂಡು ಬೇಗ ಓಡ್ಬಮ್ಮ. ನಿಮ್ ಡ್ಯೂಟಿ ಎಂತದ್ದು ಅಂತ ನನಗೆ ಗೊತ್ತಿಲ್ವಾ? ಕಸ ಆಯೋದು. ಅದಕ್ಕೆ ನೀವು ಊರಿಗೆ ಬೇಗ ಹೋಗ್ಬೇಕಾ? ನೋಡಿಲಿ ಚೆನ್ನಾಗಿ ಹೇಳಿದ್ರಿ. ಇನ್ಸ್ಪೆಕ್ಟರ್ ಸಾಹೇಬ್ರೆ ನಮ್ಮ ಮೊಮ್ಮಗನ್ ಕಳಿಸ್ಬಿಡಿ ನಾವ್ ಊರು ಕರ್ಕೊಂಡ್ ಹೊಂಟೈತಿವಿ. ತಲೆ ತಿನ್ಬೇಡಿ. ಶರಣ್ರಿ, ನಾನು ಊದ್ಗಡ್ಡಿ ಕಾಳಪ್ಪ ರೀ. ಇವ ನಮ್ಮ ಸಿನಿಮಾ ಡೈರೆಕ್ಟರ್ ರೀ. ಅವ ನಮ್ಮ ಕಲ್ಲೇಶಿ, ನಮ್ಮ ಸಿನಿಮಾ ಹೀರೋ ರೀ. ಸಾಹೇಬ್ರ, ಒಂದೇ ಒಂದಿನ ಕಲ್ಲೇಶಿನ ಕಳಿಸ್ಕೊಡ್ರಿ. ಸಿನಿಮಾ ಶೂಟಿಂಗ್ ಒಂದಿನ ಬಾಕಿ ಐತ್ರಿ, ಅದನ್ನ ಮುಗಿಸ್ಕೊಂಡು ನಾನೇ ಕರ್ಕೊಂಡ್ ಬಂದಿಲ್ ಬಿಡ್ತೀನಿ. ಆಗ ನೀವು ಅವನ್ನ ಪರ್ಮನೆಂಟ್ ಆದ್ರೆ ಇಟ್ಕೊಳ್ರಿ, ಇಲ್ಲ ಅಂದ್ರೆ ಪರಪ್ಪನ ಅಗ್ರಹಾರಕ್ಕಾದ್ರೆ ಕಳಿಸ್ರಿ. ಈ ಮಂಗ್ಯಾನನ ಮಗ ಬಾಂಬೆಗೆ ಹೋಗಿ ಇಷ್ಟೆಲ್ಲ ತಾಪತ್ರೆ ಆದ್ ನೋಡ್ರಿ. ಸಾಹೇಬ್ರ, ಒಂದೇ ಒಂದಿನ ಕಳ್ಸ್ಕೊಡ್ರಿ. ಸಾಹೇಬ್ರೆ, ನಾನು 100 ಸಿನಿಮಾ ಮಾಡಿದೀನಿ. 100 ಜನ ನಿಮ್ ತರ ಡ್ರೆಸ್ ಹಾಕಿದ್ದಾರೆ, ಆದ್ರೆ ನಿಮ್ಗಿರೋ ಕಡಕ್ ಯಾರಿಗೂ ಇಲ್ಲ ರೀ. ನೀವು ಗ್ರೇಟ್ ರೀ. ಒಂದೇ ಒಂದ್ ದಿವಸ ನಮ್ ಹೀರೋನ್ ಬಿಟ್ಬಿಟ್ರೆ ನಮ್ ಸಿನಿಮಾದ ಕುಂಬಳಕಾಯಿ ಹೊಡ್ಬಿಡ್ತೀವ್ರಿ. ಒಂದೇ ಒಂದ್ ದಿವಸ ಕಳ್ಸ್ಕೊಡಿ ಸಾಹೇಬ್ರೆ. ಹೌದ್ರಿ. ತರಕಾರಿ ಎಲ್ಲ ಕೊಳತ್ ನಾರ್ತಾ ಇದೆ, ಮಾರಕ್ಕೆ ಯಾರು ಇಲ್ಲ. ನಮ್ ಮನಸ್ಸು ಬಿಟ್ಬಿಟ್ರೆ ನಾವು ಕರ್ಕೊಂಡು ಮಾಟ ಕಿತ್ಬಿಡ್ತೀವಿ. ಕಿರ್ಚ್ಬೇಡಿ, ನನ್ಗೆ ಈಗಾಗಲೇ ತಲೆ ಕೆಟ್ಟೋಗಿದೆ. 402 ಆ ಮಲ್ಲೇಶನ ಒದ್ದು ಓಡಿಸ್ರಿ. ಸರಿ ಸರ್. ಭೂಪ್ಕರ ಆಯ್ತು ಇನ್ಸ್ಪೆಕ್ಟ್ರೇ, ಭೂಪ್ಕರ ಆಯ್ತು. ತುಂಬಾ ಥ್ಯಾಂಕ್ಸ್. ಆಯ್ತು ಸರ್. ಗೌರ, ಅಯ್ಯೋ ನಾವ್ ಊರಿಗೆ ಬರ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಅಜ್ಜಿ ಬೇಗ ನೋಡಿ ಹುಡ್ಕೋಣ. ಇರು. ಊದ್ಕಡ್ಡಿ ಕಾಳಪ್ಪ, ನಿಮ್ ಸಹವಾಸ ಸಾಕು. ನಾನು ತರಕಾರಿ ಮಾರ್ಕೊಂಡಿದ್ರೆ ಚಂದ, ನಿಮ್ ಸಿನಿಮಾ ಸಹವಾಸ ಸಾಕು ನಂಗೆ. ನಾನು ಹೋಗಿ ತರಕಾರಿ ಮಾರ್ತೀನಿ. ಇನ್ಸ್ಪೆಕ್ಟರ್, ನಾನ್ ಬರ್ತೀನಿ. ನಿಂಗೇನ್ ಮಾನ ಬರೋದ್ ಬೇಡ. ಸಾಹೇಬ್ರ, ನಮ್ ಹೀರೋ ಕಲ್ಲೇಶಿನ ಕಳಿಸ್ಕೊಟ್ರೆ ನಮ್ ಸಿನಿಮಾ ಮುಗಿಸ್ಕೋತೀವ್ರಿ. ಹೌದು ಸರ್, ದೊಡ್ಡ ಮನ್ಸ್ ಮಾಡಿ. ಹೀರೋ ಇಲ್ಲ ಅಂದ್ರೆ ಪಿಕ್ಚರ್ 0 ಆಗ್ಬಿಡುತ್ತೆ ಸರ್. ದಯವಿಟ್ಟು ಸರ್. ಇರ್ಬೋದು. ಅವನು ಮಲ್ಲೇಶಿ, ಇವನು ಕಲ್ಲೇಶಿ, ಇವನು ಚಿಕ್ಕ ಚೇತನ್ ರೇ. ಅವನೇನಾದ್ರು ಬಾಯ್ಬಿಟ್ನಾ? ಸರ್, ಆ ನಿಜವಾದ ಚಿಕ್ಕ ಚೇತನ್ ಯಾರು ಅಂತ ಗೊತ್ತಾಗೋಯ್ತು ಸರ್. ಕಲ್ಲೇಶನು ಬಿಟ್ಟು ಕಳಿಸ್ರಿ. ಓಕೆ ಸರ್. ಬಾಪ ಬಾರಯ್ಯ, ಬಾರೋ ಹೀರೋ. ಚೆನ್ನಾಗಿದ್ದೀರಾ ಸರ್? ಬಾರಯ್ಯ ಸಾಹೇಬ್ರೆ, ತುಂಬಾ ಒಳ್ಳೆದಾಯ್ತು. ಬಾರಯ್ಯ. Thank you sir. ಆಯ್ತು ಸರ್. ಅಯ್ಯೋ ಪಾಪ ನೀನು. ನಾನು VIP. ಬನ್ನಿ ಬನ್ನಿ ಇಲ್ಲಿ, ನನ್ನನ್ನು ಬಿಡಿಸ್ಕೊಂಡು ಹೋಗಿ. ನಾನ್ರಿ ನಿಮ್ VIP. ನಿನ್ನಂತನು ಇಲ್ಲೇ ಇರ್ಬೇಕು ರೀ ಇನ್ಸ್ಪೆಕ್ಟ್ರೆ. ಇಂಥವ್ರಿಂದಲೇ ನಮ್ಮಂತ ಪ್ರೊಡ್ಯೂಸರು ಎಕ್ಕುಟ್ಟೋಗಿರೋದು. ನೀವೇನ್ ಯೋಚನೆ ಮಾಡ್ಬಿಡಿ ಕಾಳಪ್ಪನವ್ರೆ. ನಿಮ್ ಕಲ್ಲೇಶಿನ ಕರ್ಕೊಂಡೋಗಿ ಸಿನಿಮಾ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮಂತ ಪ್ರೊಡ್ಯೂಸರ್ಸ್ಗೆ ನಮ್ ಡಿಪಾರ್ಟ್ಮೆಂಟ್ ಇಂದ ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ. ಅಯ್ಯ, ನಿನ್ನ ಅಪ್ಪನ ರೀ ಕಾಳಪ್ಪನವ್ರೆ, ಬನ್ರಿ ಬನ್ರಿ ಪ್ಲೀಸ್. ನಿನ್ನಂತ ಅಯೋಗ್ಯರು ಜೈಲ್ನಲ್ಲೇ ಇರ್ಬೇಕು. ನೀವೇನಾದ್ರು ಹೊರಗ್ ಬಂದ್ಬಿಟ್ರೆ ಗಾಂಧಿನಗರನ ಎಕ್ಕುಟ್ಟೋಗ್ಬಿಡುತ್ತೆ. ಅಯ್ಯ, ನೀ ರೀ ಕಾಳಪ್ಪನವ್ರೆ, ಹೊಗೆ ಬಿಟ್ಟ. ಕೈ ಯಾಕೆ ಕಡಿತಾ ಇದೆ? ಲೋ ಮಲ್ಲೇಶ, ಚೇತನ್ ಅವ್ರೆ, ಜೈಲಿಂದ ಬಿಡುಗಡೆ ಆದ್ಮೇಲೆ ಒಂದ್ ಸೂಪರ್ ಡೂಪರ್ ಕನ್ನಡ ಹಿಟ್ ಫಿಲ್ಮ್ ಮಾಡೋಣ. ನೋಡಿ, ಕರ್ನಾಟಕಕ್ಕೆ ಒಬ್ಬ ಶಾರುಖ್ ಖಾನ್ ಬೇಕು. ನೀವೇ ಹೀರೋ, ನಾನೇ ಡೈರೆಕ್ಟರ್. ಟೈಟಲ್ ಏನ್ ಗೊತ್ತಾ? ಹಿಂಗಾರಿನ ಮಳೆ. ಕಲ್ಲೇಶು, ನಿನ್ ಸಿನಿಮಾ ಇರೋ ಕಲ್ಲೇಶ್ ಅನ್ನೋದು ನಮಗ್ ಗೊತ್ತಾಗದೆ ನಮ್ಮ ಮಲ್ಲೇಶ ಅಂತ ತಿಳ್ಕೊಂಡು ನಮ್ಮ ಮಲ್ಲೇಶ ಮಾಡೋ ಕೆಲಸನೆಲ್ಲ ನಿನ್ ಕೈಲಿ ಮಾಡಿಸ್ಬಿಟ್ಟು ಸ್ಯಾರೇ ಕಷ್ಟ ಕೊಟ್ಬಿಟ್ಟು ನಮ್ಮ ಮನೆಯವ್ರನ್ನ ಕ್ಷಮಿಸ್ಬಿಡಪ್ಪ. ಅದನ್ನೆಲ್ಲ ಹೊಟ್ಟೆಗೆ ಹಾಕಳ್ದೆ ನೀನ್ ಅವಾಗ ನಮ್ಮ ಊರಿಗೆ ನಮ್ಮ ಮನೆಗೆ ಬಂದು ಹೋಯ್ತಾ ಇರಪ್ಪ. ಅಯ್ಯೋ, ಇದ್ರಲ್ಲಿ ಕ್ಷಮಿಸೋದೇನು ಬಂತು ಮಾವ? ನಾನು ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ನಾನು ನಿಮ್ ಹಳ್ಳಿಗೆ ಬಂದಿದ್ದಕ್ಕೆ ತಾನೇ ಮುತ್ತಿನಂತ ನಿಮ್ ಮಗಳು ನನಗೆ ಮಡದಿ ಆಗಿದ್ದು. ನೀನು ಹೀರೋ ಅಂತ ಎಲ್ರಿಗೂ ಗೊತ್ತಾಯ್ತು. ನಾವು ಸಿಟಿಯಲ್ಲೇ ಸೆಟ್ಲ್ ಆಗ್ಬಿಡೋಣ. ಹಳ್ಳಿ ಹುಡುಗಿ ಚಂದ ಅಂತ ಈಗಲೇ ಗೊತ್ತಾಗಿದ್ದು ನನಗೆ. ನಡಿ ಹೋಗೋಣ. ಬಾಯ್ ಹೇಳು. ಬಾಯ್ ಬಾಯ್. ಬರವ್ವ.
ಅಪ್ಪ ಅಮ್ಮ ನೀವ್ ಹೋಗ್ಬನ್ನಿ. ಹ್ಮ್ ಗೌರ ರೀ. ಅವ ಎಲ್ಲಿ ಗೌರ ಕಾಣ್ತಾ ಇಲ್ಲ? ಅಯ್ಯೋ ಇನ್ನೆಲ್ಲಿ ಗೌರಿ, ಆ ಹೀರೋ ಕಲೇಶನ್ ಪ್ರೀತಿ ಮಾಡಿ ಅವನಿಂದನೇ ಗೌರ ಸುಮ್ಮನಿರು, ಅವಳು ಇಲ್ಲಿ ಬಂದ್ ಏನ್ ಮಾಡ್ತಾಳೆ? ಅಲ್ಲೇ ಸುಖವಾಗಿರ್ತಾಳೆ ಬಿಡ. ಬಾವು ಸರಿಯಾಗಿ ಕೊಟ್ಟಿಲ್ಲ ನನಗೆ ಕಾವು. ಏ ಬಿಡ, ಅವಳಿಗಿಂತ ಚೆನ್ನಾಗಿ ಹೇಳ್ಕೊಂಡು ನೀನ್ ಮದುವೆ ಮಾಡ್ತೀನಿ. ಓ ನನಗೆ ಗೌರನೇ ಬೇಕು, ಹೋಗ. ಎಲ್ಲಪ್ಪ ನಿನ್ ಗೌರ, ಅವಳಿಗೆ ನಿನ್ ಪಾಲಿಗೆ ಬಲು ದೂರ. ಎಲ್ಲ ಒಂದ್ ಕಡೆ ಚೆನ್ನಾಗಿರ್ಲಿ ಬಿಡು. ಏನಂತ ಲಕ್ಷ್ಮಿ ಬಾರಕ್ಕಂತ. ನಡಿಯೋ ನಡಿ. ಅನ್ನದಾತರಿಗೆ ಶರಣ್ರಿ. ಅಂತೂ ಇಂತೂ ನಮ್ ಪಿಕ್ಚರ್ ಮುಗೀತ್ರಿ, ರಿಲೀಸು ಆಗಿದರಿ. ನಿಮ್ಮೂರನ್ ಥಿಯೇಟ್ರಿಗೂ ಬಂದಿದರಿ. ನೀವೆಲ್ಲಾ ಬಂದ್ ನೋಡಿ ನಮಗ ಆಶೀರ್ವಾದ ಮಾಡ್ರಿ. ನೋಡ್ರಿ, ಬಹಳ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದೀವಿ. ನಿಮ್ಗೆ ಫುಲ್ ಟೈಮ್ ಮನರಂಜನೆ. ನೀವೊಬ್ರು ಬಂದ್ರೆ ಸಾಲದು, ನೀವು ನಿಮ್ ಮನೆಯವರು, ನಿಮ್ ವಟಾರದವರು, ನಿಮ್ ರಸ್ತೆಯವರು, ಯಾಕೆ ನಿಮ್ ಊರವರೆಲ್ಲ ಹೋಲ್ಸೇಲ್ ಬಂದ್ ಸಿನಿಮಾ ನೋಡ್ಬೇಕು, ಪಿಕ್ಚರ್ ನ ಗ್ರ್ಯಾಂಡ್ ಸಕ್ಸಸ್ ಮಾಡ್ಬೇಕು.